ಯುವರಾಜನಾಗಿದ್ದವ ಅಲ್ವಾ? ಆ ಕಾಲಕ್ಕೆ ನನ್ನ ಮಡದಿಯಾಗಿರುವಂತಹ ಸಹಜವಾಗಿ ನನ್ನ ಪಕ್ಕದಲ್ಲಿ ವಿಶೇಷವಾಗಿ ನನ್ನ ಅಣ್ಣನ ಮಡದಿಯಾಗಿರುವಂತಹ ತನ್ನ ಮಗನಾದಂತಹ ಅಂಗದರನ್ನ ಕೂಡಿಕೊಂಡು ನನ್ನ ಮತ್ತೊಂದು ಕಡೆಗೊಂಡು ಕುಳಿತುಕೊಂಡು ಭಾಗದಲ್ಲಿ ಅವಳು ಒಂದು ಕುಳಿತುಕೊಂಡು ನಾನು ಪ್ರಶ್ನೆ ಮಾಡಲಿಕ್ಕೆ ಯಾಕೆಂದ್ರೆ ನಮ್ಮ ವಾನರನ್ನು ಒಂದು ಕ್ರಮ ಉಂಟು. ಏನು ಪಾಣಿಗ್ರಹಣ ಎನ್ನುವುದು ಮೊದಲು ಇಲ್ಲದೆ ಹೋದ್ರು ಅದನ್ನ ನಮ್ಮ ಅಣ್ಣ ತಂದಕ್ಕೆ ಹೋದಾದ್ರೂ ಕೂಡ ಈ ಒಂದು ಮೊದಲಿನಿಂದ ಬಂದಂತಹ ಈ ಪರಂಪರೆಯ ಕ್ರಮವನ್ನ ನಮ್ಮ ಅಣ್ಣ ತಪ್ಪಿಸುವುದಕ್ಕೆ ಮುಂದಾಗಿರುವ ಸರಿ ಅಂದ್ರೆ ವೈಧವ್ಯ ಎನ್ನುವುದು ನಮ್ಮಲ್ಲಿ ಹೆಚ್ಚಿತ್ತು. ಆ ಕಾರಣಕ್ಕಾಗಿ ನಾನು ಸುಮ್ಮನಿದ್ದೆ, ನಮ್ಮವರು ಸುಮ್ಮನಿದ್ರು. ಹೀಗೆ ಕೆಲವು ದಿನಗಳು ಕಳೆದಿರಬೇಕು. ಹಿರಿಯವರಲ್ಲಿದ್ದವರು ಯಾರೋ ಆಕ್ಷೇಪಿಸಿಲ್ಲದೆ ಸರಿ ಸಮ್ಮತಿ ಅಂತ ಒಪ್ಪಿದ್ರು. ನಾ ಬೇಕು ಅಂತ ಹೇಳಲಿಲ್ಲ, ಬೇಡ ಅಂತ ಹೇಳಿಲ್ಲ. ನಿಜವಾಗಿ ನನ್ನ ಯೋಚನೆಯೇ ಬೇರೆ ಇತ್ತು. ಅದೇ ಕಾಲಕ್ಕೆ ಒಮ್ಮಿಂದೊಮ್ಮೆಲೆ ಮತ್ತೊಂದು ದಿನ ಬರ್ಬೇಕು. ಸರಿ ನೋಡ್ತೇನೆ, ವರ್ಷದಿಂದ ಅನಿಸ್ತದೆ. ಆದ್ರೆ ಇನ್ನೊಬ್ಬ ರಕ್ಕಸ, ಮತ್ತೆ ರಕ್ಕಸನನ್ನ ಕೊಲ್ಲುವುದಕ್ಕೆ ಒಳ ಹೋದಂತಹ ವಾಲಿ ಬರುವಾಗ ರಕ್ಕಸನ ಭೂತವನ್ನ ಮೈ ಮೇಲೆ ಹಾಕೊಂಡೇ ಬಂದ. ಅಂದ್ರೆ ಒಂದವನ ಅಣ್ಣ ಅಂದ್ರೆ ವಾಲಿ ನನ್ನ ಅಣ್ಣ ಸಾಯಿ. ಸರಿ ಅಂದ್ರೆ ಅಣ್ಣನನ್ನ ಕಂಡಂತ ಸಂತೋಷಗೊಂಡು ಅವನೊಂದಿಗೆ ಮಾತಾಡಬೇಕು ಅಂತ ನಾನು ಮುಂದುವರಿದ್ದೇನೆ. ಸಿಟ್ಟಿನಲ್ಲಿದ್ದಂತ ನನ್ನ ಅಣ್ಣ ನನ್ನನ್ನು ಪಡೆಯುವುದಕ್ಕೆ ಬಹುಶಃ ಕಾರಣ ಅವನ ಮಡಿಯಾದಂತಹ ತಾರನನ್ನ ಪಕ್ಕದಲ್ಲಿ ಅಥವಾ ನಾನು ಸಿಂಹಾಸನವನ್ನು ಹೇಳಿದ್ದಾಗೆ. ಆದರೆ ಆ ಕಾಲದಲ್ಲಿ ತಪ್ಪಾದದ್ದಾದ್ರೂ ಕೂಡ ನನ್ನಿಂದ ಆದಷ್ಟು ಮಾತ್ರ ಪ್ರಮಾಣ. ಆದ್ರೆ ಇದನ್ನು ತಿಳಿಯುವಂತಹ ಸ್ಥಿತಿಯಲ್ಲಿ ನಮ್ಮ ಅಣ್ಣ ತಿಳಿಸಿ ಅಣ್ಣನಿಗೆ ಹೇಳಬೇಕು. ಹೇಳುವುದಕ್ಕೆ ಮಾತಾಡುವುದಕ್ಕೆ ಅವಕಾಶ ಕೊಟ್ಟಿಲ್ಲ. ಓದಿದ್ದಾನೆ, ಹೊಡಿದ್ದಾನೆ. ನಾನು ಓಡಿದ್ದೇನೆ. ಹೇಗೆ ಓಡಿದ್ದೇನೆ? ನಾನು ಓಡಿದ ಸ್ಥಳದಲ್ಲಿ 10 ವರ್ಷ ಮತ್ತು ಹುಲ್ಲು ಹುಟ್ಲಿಕ್ಕಿಲ್ಲ ಅಷ್ಟು ಓಡಿದ್ದೇನೆ. ಒಟ್ಟಾರೆಯಾಗಿ ನನ್ನ ಬದುಕನ್ನ ಹೇಗೆ ಕಟ್ಟಿಕೊಳ್ಳಬೇಕು ಎನ್ನುವುದು ಅರ್ಥವಾಗಲಿ ಕಷ್ಟವನ್ನು ಅನುಭವಿಸಿದೆ. ಈ ರೀತಿಯಾದಂತಹ ಅನ್ಯಾಯವೆನ್ನುವುದು ನನಗಾಗಿದೆ. ಹಾಗಾಗಿ ನನ್ನ ಮನದಿಯನ್ನು ಒದಗಿಸಿಕೊಡುವುದರ ಮೂಲಕವಾಗಿ ನನಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ಹೇಳಿಕೊಳ್ತೇನೆ. ಇಷ್ಟೆಲ್ಲ ಕಥೆ ನಿನ್ನ ಜೀವನದಲ್ಲಿ ಆಗಿದೆ ಅಂತ ಇಂಥ ನೋವನ್ನು ನೀನು ಅನುಭವಿಸಿದ್ದಿ ಅಂತ ಆಲೋಚನೆ ಮಾಡಿದ್ರು. ದೇವಾಂಶ ಸಂಪುತ್ರರನ್ನು ನೀವು ಹಾಗೆ ಆಲೋಚನೆ ಮಾಡಿದ್ರು. ಇಂಥ ಅನ್ಯಾಯಕ್ಕೆ ಒಳಗಾದಂತ ನೀನು ಈ ದೂರನ್ನ ದೇವತೆಗಳಿಗೂ ನೀಡಬಹುದಿತ್ತಲ್ಲ. ದೇವತೆಗಳಲ್ಲಿ ಹೇಳುವುದಕ್ಕಾಗಿ ನಾನು ಮುಂದುವರೆದಿದ್ದೆ. ಆದ್ರೆ ಕೇಳುವವರು ಬೇಕಬೇಡ. ಅಂದ್ರೆ ನಮ್ಮ ಅಣ್ಣನ ಟಿವಿ ಪರಾಕ್ರಮಕ್ಕೆ 3 ಲೋಕವೂ ಹೆದರುತ್ತದೆ. ದೇವತೆಗಳು ಅಂತಾರೆ. ನನ್ನ ಅಣ್ಣನ ಸಾಮರ್ಥ್ಯದ ನಿದರ್ಶನಕ್ಕೆ ಬೇಕಾಗಿದೆ. ಒಂದು ಉದಾಹರಣೆ ಕೊಡ್ಲ. ಸರಿ, ಸಮುದ್ರ ಮಥನದ ಕಾಲ ದೇವತೆಗಳು ದಾನವರು ಮುಗಿಸುವಂತಹ ಕಾಲಕ್ಕೆ ಈ ತಂಡದಲ್ಲಿರುವ ಆಯಾಸ ಎನ್ನುವುದಾಯಿತು. ಒಮ್ಮೆ ಸ್ವಾತು ಎಲ್ಲರೂ ಕೈ ಸೋತು ಆ ಕಾಲಕ್ಕೆ ನಮ್ಮಣ್ಣ ಒಬ್ಬನೇ ಒಂದು ಕಡೆ ಬಾಲ ಇನ್ನೊಂದು ಕಡೆ ಬಾಯಿ ಎರಡನ್ನು ಹಿಡಿದು ಸಮುದ್ರವನ್ನು ಮತ್ತೆ ಸಮುದ್ರ ಮೂಲಕವಾಗಿ ವರಬಲವನ್ನು ಪಡೆದಬಹುದು. ಹೆಚ್ಚೇಕೆ ನಿಮಗೆ ಶ್ರಮದಲ್ಲಿ ಅರ್ಥವಾಗುವುದಕ್ಕೆ ಬೇಕಾಗಿ ಯಾವ ರಾವಣನಿಂದ ನೀವು ಹೆಂಡತಿಯನ್ನು ಕಳೆದುಕೊಂಡಿದ್ದೀರಿ, ಅಪಹರಣ ಆಗಿದೆ. ಅದೇ ರಾವಣ ಒಂದು ಕಾಲಕ್ಕೆ ನಮ್ಮ ಅಣ್ಣನಿಗೆ ದುರವನ್ನು ಬಯಸಿಕೊಂಡಿದ್ದ. ಬಂದಂತ ಅವ ಸೋತದ್ದು ಮಾತ್ರ ಅಲ್ಲ, ನಮ್ಮ ಅಣ್ಣನ ಮಗ ಅಂಗದನ ತೊಟ್ಟಿಲಿಗ ಆಟಿಕೆ ಹಾಕಿಬಿಡ್ತಿದ್ದ. ಆಮೇಲೆ ನಮ್ಮ ಅಣ್ಣನಿಗೂ ಮತ್ತು ರಾವಣನಿಗೂ ಮಿತ್ರತ್ವ ಎನ್ನುವುದು ಏರ್ಪಟ್ಟು ಒಟ್ಟಾರೆಯಾಗಿ ಸವಾಸ ದೋಷ ಹೆಚ್ಚಾಗ್ತಾ ಹೋದಾಗ ನಮ್ಮ ಅಣ್ಣ ಹಾಳಾಗ್ತು. ಅಂದ್ರೆ ದೇವತೆಗಳನ್ನು ಎದುರಿಸುವುದು ಅವರಿಗೂ ಕಷ್ಟ. ಅಂತ ದೇವತೆಗಳನ್ನ ಗೆದ್ದಂತ ರಾವಣನನ್ನೂ ಈತ ಗೆದ್ದಿದ್ದಾನೆ. ಇಂಥವರ ನಡುವೆ ನಾನು ಬದುಕುವುದು ಹೇಗೆ? ನಾನೇ ಸತ್ತೋಗ್ಬಿಡೋಣ ಒಮ್ಮೆ ಅನಿಸಿದ್ದು. ಆದ್ರೂ ಸಾಯಲಿಲ್ಲ ನಾನು. ಯಾಕೆ? ಆತ್ಮಹತ್ಯೆ ಪಾಪ ಆ ವೇದಾಂತಕ್ಕೆ ಅಲ್ಲದೇ
ನಾನು ಆತ್ಮಹತ್ಯೆ ಮಾಡ್ಕೊಳ್ಳಿ ಇರುವುದಕ್ಕೆ ಕಾರಣ ಒಂದು ವೇಳೆ ನಾನು ಸತ್ತೇ ಇರ್ತಾರೆ ಸುಗ್ರೀವ ಒಬ್ಬ ಅಪರಾಧಿ ಎನ್ನುವುದು ನಿರ್ಧಾರ ಆಗಿ ಹೋಗುವುದಿಲ್ಲ ಪ್ರಪಂಚದಲ್ಲಿ. ಸಾಯುವುದು ಪ್ರಾಮುಖ್ಯ ಪ್ರಾಮುಖ್ಯ ನಾನು ನಿರಪರಾಧಿಯಾಗಿ ಅಪರಾಧಿ ಬಗ್ಗೆ ಶಾಶ್ವತವಾಗಿ ನೀನಲ್ಲಿ ಉಳಿಬಾರ್ದಲ್ಲ ಅಲ್ವಾ? ಪ್ರಪಂಚದ ಬಗ್ಗೆ ಸತ್ಯ ಉಳಿಬೇಕಲ್ಲ. ಕೆಲವರಾದರೂ ಸುಗ್ರೀವನನ್ನು ತಪ್ಪು ಅಂತ ಹೇಳುವುದಿಲ್ವಾ? ಆ ಸತ್ಯವನ್ನು ಈ ತೋರಿಸುವುದಕ್ಕಾಗಿ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ಆದ್ರೆ ನಾನು ಬದುಕಬೇಕು ಅಂತ ಆದ್ರೆ ಸ್ಥಳ ಬೇಕು. ಏನು ಮಾಡ್ಲಿ ಎನ್ನುವುದಾಗಿ ಭಾವಿಸಿ ಯೋಚಿಸಿ ಕೊನೆಗೆ ನನ್ನ ಅಪ್ಪ ಸೂರ್ಯದೇವನಲ್ಲಿ ಹೋಗಿ ಶರಣ ನಿನ್ನನ್ನು ಬಿಟ್ಟು ಬೇರೆ ಗೊತ್ತಿಲ್ಲ. ಸರಿ, ಅಪ್ಪನೇ ಸಮಾಧಾನವನ್ನು ಹೇಳಿದ. ಮಗನೇ ಕಂಗಾಲಾಗಬೇಡ, ಕಾಲ ಬಂದಾಗ ಹೇಳ್ತೇನೆ, ಅಲ್ಲಿಯವರೆಗೆ ನನ್ನ ಹಿಂದಿರು ತನ್ನ ರಥದಲ್ಲಿ ಹಿಂಬದಿಯಲ್ಲಿ ನನ್ನ ಕೂರಿಸಿ ಎಷ್ಟು ಕಾಲ ಕಳೆದು ಗೊತ್ತಿಲ್ಲ. ಹಾಗಂತ ಇವತ್ತಿನ ನೆನಪು ಮಾಡಿಕೊಂಡ್ರೆ ಒಂದು ವಿಷಯದಲ್ಲಿ ನನಗೆ ಹೆಮ್ಮೆ ಆಗ್ತದೆ. ಯಾವುದು? ಈ ಪ್ರಪಂಚದಲ್ಲಿ ಭಗವಾನ್ ಭಾಸ್ಕರ ದೇವರ ಮುಖವನ್ನು ನೋಡಿದವರಿದ್ದಾರೆ, ನಿನ್ನನ್ನು ನೋಡಿದವರು ಯಾರೂ ಇಲ್ಲ. ನಾವೇ ಅದು ಮಗನಿಗೆ ಮಾತ್ರ ಅವಕಾಶ, ಮತ್ತೆ ಯಾರಿಗೂ ಎಲ್ಲ ಮಕ್ಕಳಿಗೂ ಇಲ್ಲ ಅವಕಾಶ ಇಲ್ಲ. ಹಿಂದೆ ಕೂತ್ಕೊಂಡು ಅದು ಮಾತ್ರ ಇದ್ದದಂತ ಅವಕಾಶ. ಆದ್ರೆ ಒಂದು ಸಂದರ್ಭ ನನ್ನಪ್ಪನೇ ಕರೆದು ಹೇಳಿದ, ಮಗನೇ ನೀ ಇಲ್ಲಿದ್ದ ಸಾಕು, ಇನ್ನು ಕೆಳಗಿಳಿ ಅಂತ ಹೇಳಿ. ಅಂದ್ರೆ ಮುಂದೆ ನಡಿಯುವುದು ಹೇಗೆ? ಅಂದ್ರೆ ನನ್ನ ಅಪ್ಪನ ಕೈ ಬಿಟ್ಟ ಇಟ್ಟಿರ್ಬಹುದಾ ಮತ್ತೆ ಯೋಚನೆ ಮಾಡುವುದಂದ್ರೆ ನನ್ನ ಅಪ್ಪ ಬಿಡಲಿಲ್ಲ. ಕಾಣ್ತಾ ಉಂಟಲ್ಲ ಋಷ್ಯಮುಖ, ಆ ಪ್ರದೇಶಕ್ಕೆ ನೀನು ಹೋಗಿ ಉಳಿದೆ ಅಂತ ಅಂದ್ರೆ ವಾಲಿಯ ಕೊಟ್ಟಳ ಎನ್ನುವುದಲ್ಲಿಲ್ಲ. ಅಂದ್ರೆ ಇಲ್ಲಿ ನೀನು ಈಗ ಸುಖವಾಗಿದ್ದೇನೆ. ಯಾಕೆ? ಪ್ರಪಂಚದ ಎಲ್ಲಾ ಕಡೆಯಲ್ಲಿ ತಿರುಗುವಂತಹ ಸಾಮರ್ಥ್ಯವನ್ನು ತೋರಿಸುವಂತಹ ವಾಲಿ ಋಷ್ಯಮುಖಕ್ಕೆ ಯಾಕೆ ಬರುವುದಿಲ್ಲ? ಈ ಪ್ರಶ್ನೆಯನ್ನು ಅಪ್ಪನನ್ನು ಮುಂದಿಟ್ಟಾಗ ಮಾಯಾವಿಯನ್ನು ಕೊಂದ ಮೇಲೆ ಅವನ ಬಂಧುವಾದಂತಹ ದುಂದುಬಿ ಎನ್ನುವ ಕೋಣನಾಗಿ ಇದು ಕತೆ. ಹೌದು ಹೌದು ಅದು ಮುಂದಿಲ್ಲ. ಮುಂದೆ ಕಥೆ ಹೆಚ್ಚು, ಉಪಕಥೆಗೆ ಹೆಚ್ಚು. ಉಪಕಥೆಗಳಲ್ಲಿ ನನ್ನದೊಂದು ಪ್ರಧಾನ ಪಾತ್ರ ಇದೆ. ಸರಿ ಸರಿ, ಅಂದ್ರೆ ನೀನೀಗ ನಾಯಕನಾಗುವಲ್ಲಿ ನಾನು ನಾಯಕಲ್ಲ, ನಾನು ಉಪನಾಯಕ. ಸರಿ, ಹಾಗಂತ ನಾನು ಇರ್ತೇನೆ ಎಲ್ಲ ಹಾಗೆ ಇರ್ಬೇಕು. ಪ್ರಧಾನವಾಗಿ ಕಾಣಿಸಿಕೊಳ್ತೇನೆ. ಒಂದು ರೀತಿಯಲ್ಲಿ ಪೋಷಕ ಪಾತ್ರಧಾರಿಯಾಗಿ ಉಪನಾಯಕರಾಗಿ ಇರ್ತೇನೆ. ಅನುಕೂಲಕ್ಕೆ ಬೇಕಾಗಿ ಸನ್ನಿವೇಶಕ್ಕೆ ಬೇಕಾಗಿ ಎಲ್ಲ ಸನ್ನಿವೇಶಗಳು ನಾಯಕನೇ ಇರಬೇಕು. ನಾಯಕನೇ ಹೋದ್ರೆ ಈ ಪ್ರಸಂಗ ಒಬ್ಬ ನಾಯಕ ಸದೃಢವಾಗಿ ನಿಲ್ಲಬೇಕು ಅಂತಾದ್ರೆ ಜೊತೆಗೆ ಉಪನಾಯಕರು, ಖಳನಾಯಕರು, ಉಳಿದ ಪಾತ್ರರು ಎಲ್ಲ ಅನುಕೂಲಕ್ಕಿದ್ದಾಗಿರ್ಬೇಕು, ದೇವರೇ ಅಚ್ಚುಕಟ್ಟಾಗಿರ್ಬೇಕು. ಪ್ರೇಕ್ಷಕರ ದೃಷ್ಟಿಕೋನದಲ್ಲಿ ಒಂದು ಒಳ್ಳೇದಾಗಬೇಕು ಅಂತಾದ್ರೆ ನಾಯಕರ ಒಟ್ಟಿಗೆ ಖಳನಾಯಕ, ಉಪನಾಯಕ, ಪೋಷಕ ಪಾತ್ರಧಾರಿಗಳು ಎಲ್ಲ ಬೇಕು. ಆದ್ರೆ ಕೆಲವು ಪ್ರಸಂಗದಲ್ಲಿ ಉಪನಾಯಕರ ಪರಿಸ್ಥಿತಿ, ಪೋಷಕ ಪಾತ್ರಧಾರಿಗಳ ಪರಿಸ್ಥಿತಿ ಹೆಚ್ಚೇಕೆ ಅಪರೂಪ, ಕೆಲವರಲ್ಲಿ ಖಳನಾಯಕರ ಪರಿಸ್ಥಿತಿ ಯಾರಿಗೂ ಬೇಡ. ಇದಿಷ್ಟು ಅನುಭವ ಆಗಿದೆ. ಯಾಕಂದ್ರೆ ಶ್ರಮ ನಾಯಕನಷ್ಟೇ ಆಗ್ತದೆ, ಆದ್ರೆ ತುದಿ ಹೆಸರು ತಗೊಂಡೋದು ನಾಯಕ ಮಾತ್ರ. ಅಂದ್ರೆ ಈಗ ನೀನು ಆಲೋಚನೆ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ಅಂದ್ರೆ ನನ್ನ ಪರಿಸ್ಥಿತಿ ಹೆಸರು ಮಾಡುವ ಹಾಗಿಲ್ಲ, ಕಳೆದುಕೊಳ್ಳುವ ಮಟ್ಟದಲ್ಲಿ ಆಗಿರುತ್ತದೆ. ಹಾಗಂತ ದುಂದುಮೆಯ ಪ್ರಕರಣವನ್ನು ಹೇಳಿದ್ರಲ್ಲ, ದುಂದುಮೆಯ ಪ್ರಕರಣ ಏನಾಯಿತು? ಮಾಯಾವಿಯ ಸಾವಿಗೆ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಕೋಣನಾಗಿ, ಎತ್ತಾಗಿ, ಯಾವುದೋ ಒಂದು ವಿಶೇಷವಾದ ಪ್ರಾಣಿಯಾಗಿ, ಸರಿ ಒಂದು ಪ್ರಾಣಿಯಾಗಿ ನಮ್ಮ ಅಣ್ಣನೊಟ್ಟಿಗೆ ದೂರ ಬಂದ ಬಯಸಿ ಬಂದ ನಮ್ಮ ಅಣ್ಣ ಬಿಟ್ಟಾಗ ಕೊಂಬನ್ನ ಹಿಡಿದು ಗರ 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 ತೀರಿಸಿ ಬಡಿ ಇಲ್ಲ ಪ್ರಕರಣ ಮುಗಿಲಿಲ್ಲ. ಈ ಪ್ರಕರಣ ಮತ್ತೊಂದು ಹೆಜ್ಜೆ ಮುಂದೋಗಿ ಇಲ್ಲೊಂದು ತಿರುವು ಕಂಡು ತಿರುವು ನೆರಬೇಕಾದ. ಅಂದ್ರೆ ಆ ದುಂದುಬಿ ಸತ್ರು ಕೂಡ ಆ ದೇಹದಿಂದ ಹೊರಟಂತ ಒಂದು ಬಲಿ ರಕ್ತ ಋಷ್ಯಮುಖದ ಬಂದು ಈ ಪ್ರದೇಶದಲ್ಲಿ ಇಲ್ಲಿ ತಪಸ್ಸನ್ನಾಚರಿಸುತ್ತಿದ್ದಂತಹ ಮತಂಗವಾಸಿಗಳು ಈ ಕುಕೃತ್ಯವನ್ನು ಮಾಡಿದವ ಯಾರೇ ಹಾಗಾಗಿ ಅವ ಈ ಪ್ರದೇಶಕ್ಕೆ ಕಾಲಿಟ್ಟರೆ 1000 ಹೋಳಾಗಿ ಯೋಚನೆ ಮಾಡುವುದು. ಈ ಒಮ್ಮೊಮ್ಮೆ ಒಳ್ಳೇದಾಗುವ ಸಮಯ ಬಂದ್ರೆ ಎಂಥದ್ದಾದ್ರೂ ಒಳ್ಳೇದಾಗ್ತದೆ. ಅಲ್ಲೇ ಹೋದ್ರೆ ನಮ್ಮ ಅಣ್ಣ ವಾಲಿ ಮಾಡಿದ ಕೆಟ್ಟ ಕೆಲಸ ತುಂದುಬಿ ಅಂದ್ರೆ ರಕ್ಕಸ, ಅವನನ್ನು ಕೊಂಡದ್ದು ಒಳ್ಳೆ ರಕ್ಕಸನ ವಧೆ ಮಾಡಿದ್ರೆ ಒಳ್ಳೇದೇ ಆಗ್ಬೇಕು. ಶಾಪ ಬಂತಲ್ಲ ಯಾಕೆ? ಸುಗ್ರೀವನ ವಿಷಯದಲ್ಲಿ ವಾಲಿ ಅನ್ಯಾಯ ಮಾಡಿದ್ದಾರೆ. ಸುಗ್ರೀವನಿಗೆ ಒಂದು ಒಳ್ಳೇದಾಗಬೇಕು, ಗತಿ ಸಿಗಬೇಕು ಎನ್ನುವ ಕಾರಣಕ್ಕಾಗಿ ಮತ್ತೊಂದು ಆ ಕಾರ್ಯವನ್ನು ಮಾಡಿ ಬಂತು. ನನ್ನಷ್ಟೇ ನಾನು ಕರ್ಕೊಂಡು ಗುರುಗಳೇ ಆಗುವ ಹೌದಪ್ಪ. ಅವರು ಆ ಕಡೆಯಲ್ಲಿ ಅವನಿಗೆ ಅನಾನುಕೂಲವಾದ ನಿನಗೆ ಅನುಕೂಲವಾಗುವಾಗ ಅನುಗ್ರಹಿಸಿದ್ರಲ್ಲ, ಅನುಗ್ರಹಿಸಿ ಸರಿ. ಹಾಗೆ ನಾನು ಋಷ್ಯಮುಖಕ್ಕೆ ಬಂದೆ. ಬಂದ್ರು ನಮ್ಮ ಅಣ್ಣನ ಉಪದ್ರವ ತಪ್ಪದೆ ಅವನಿಗೆ ಬರುವುದಿಲ್ಲ, ಅವ್ನು ಇಲ್ಲಿ ಬರುವುದಿಲ್ಲ. ಇಲ್ಲಿ ಬರದೆ ಏನೇನು ಮಾಡ್ಬೇಕಾಗ್ತದೆ ಎಲ್ಲ ಮಾಡಿದ್ದಾರೆ. ಹೌದಾ? ಅಂದ್ರೆ ನಾನು ನನ್ನಷ್ಟಕ್ಕೆ ನಡ್ಕೊಂಡು ಹೋಗುವಾಗ
ಕಾಲಿಡುವುದಿಲ್ಲ, ಹಾರು ಹೋಗ್ತಾನೆ. ನನ್ನ ತಲೆ ಮೇಲೆ ಕಾಲಿಟ್ಟು ಬಂದಿದ್ದು ಅಂದ್ರೆ ನಿನಗೆ ಇಲ್ಲಿಯೂ ತಲೆ ಬಿಸಿ ಕಡಿಮೆ ಆಗ್ಲಿ. ತಲೆ ಬಿಸಿ ಅಲ್ಲ, ಸುಖಕ್ಕೂ ಅವಕಾಶವೇ ಕೊಡುವುದಿಲ್ಲ. ಆದರೆ ಒಂದು ದಿವಸ ಹನುಮಂತನಿಗೆ ಏನು ಅನ್ನಿಸ್ತೋ ಏನು, ಹಾರು ಹೋಗುವಾಗ ನನ್ನ ಅಣ್ಣ ವಾಲಿಯ ಕಾಲ ಹನುಮಂತ ಇಟ್ಕೊಂಡು ಅವ ಹಾರ್ಲಿಕ್ಕೆ ನೋಡ್ತಾನೆ, ಇವ್ ಹೇಳಲಿಕ್ಕೆ ನೋಡ್ತಾನೆ, ಅವ ಹಾರ್ಲಿಕ್ಕೆ ನೋಡ್ತಾನೆ, ಇವ್ ಹೇಳಲಿಕ್ಕೆ ನೋಡ್ತಾನೆ. ಹೀಗೆ ಸಾಯಿಲ್ ಬೇಡ ಅಂತ ಬಿಟ್ಟಿದ್ದ. ಅದ್ರ ಮೇಲೆ ನನ್ನ ತಲೆ ಮೇಲೆ ತಾಗಿತ್ತು. ಅಂದ್ರೆ ಅದು ಅನುಕೂಲವೇ ಆಯ್ತು. ಅನುಕೂಲವೇ ಆಯ್ತು. ಒಟ್ಟಾರೆಯಾಗಿ ನನ್ನ ಕಣ್ಣೆದುರಿನಲ್ಲಿ ನನ್ನ ಮಡದಿಯನ್ನ ಮೋಹಿಸುತ್ತಾ ತನ್ನ ಸುಖಕ್ಕೆ ಬಳಸಿಕೊಳ್ಳುತ್ತಾ ನನ್ನ ಹೊಟ್ಟೆ ಉರಿ ಹೆಚ್ಚಾಗಿ ಮಾಡ್ತಾರೆ. ಅವರದ್ದು ನಾವು ಬದುಕುವುದು, ನನ್ನನ್ನು ನಾವು ಬದುಕಲಿಕ್ಕೆ ಕೊಡುವುದು. ಹೇಗಾದ್ರೂ ನನ್ನ ಹೆಂಡತಿಯನ್ನು ಪಡೆಯುವುದಕ್ಕೆ ಬೇಕಾಗಿ ನ್ಯಾಯವನ್ನ ಕೇಳೋಣ ಅಂತ ಅವನಿಗೆ ಈ ಮೊದಲು ಹೋದ್ರು ಕೂಡ ಬಲಾತ್ಕಾರವಾಗಿ ನನಗೆ ಪೆಟ್ಟನ್ನೇ ಕೊಟ್ಟು ಕಳಿಸಿದ್ದಾನೆ. ನನ್ನ ಹೆಂಡತಿಯನ್ನು ಅವನಿಗೆ ಅಂದ್ರೆ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬಿಟ್ಟೆ. ಒಟ್ಟಾರೆಯಾಗಿ ನನ್ನ ಕುರಿತಾಗಿ ನಾನು ಯೋಚನೆ ಮಾಡಿ 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 ಕೀಳರಿಮೆಯಲ್ಲಿ ಬುದ್ಧಿ ಹೋಗಿದೆ. ಈ ಪ್ರಪಂಚದಲ್ಲಿ ನನ್ನಂತ ನತದೃಷ್ಟ, ನನ್ನಂತ ಕಷ್ಟಪಡುವುದು ಮತ್ತೊಬ್ಬ ಇಲ್ಲ ಅಂತ ಭಾವಿಸಿದೆ. ಆದರೆ ದೇವರೇ, ಇವತ್ತು ನಿಮ್ಮ ನೋಡಿದ್ದೆ ನನಗೆ ಸಮಾಧಾನ ಆಗಿದೆ. ಯಾಕೆ ಅಂದ್ರೆ ಪ್ರಪಂಚದ ನಿಯಮವೇ ಹಾಗಾಗಿ ಏನಂತ ನಮಗೆ ಕಷ್ಟ ಬಂದಿದೆ ಎನ್ನುವುದಾಗಿ ನಾವು ದುಃಖಿಸುವುದಕ್ಕಿಂತಲೂ ನಮ್ಮ ಆ ಕಡೆ ಇದ್ದವರಿಗೆ ಕಷ್ಟ ಉಂಟು ಎನ್ನುವುದು ಗೊತ್ತಾದಾಗ ನಮ್ಮ ಕಷ್ಟ ಮರ್ತೋಗುವಷ್ಟು ಸಮಾಧಾನ ಆಗ್ತದೆ. ಅಂದ್ರೆ ಈಗ ನನ್ನ ಮಾತಿನ ಅರ್ಥ ಅಂದ್ರೆ ನಾನು ಹೆಂಡತಿಯನ್ನ ಕಳ್ಕೊಂಡಿದ್ದೇನೆ, ನನ್ನ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದ. ಈಗ ನನ್ನ ಎದುರಿಗೆ ಬಂದವ್ರು ನೀವ, ಈಗ ನಿಮ್ಮೊಟ್ಟಿಗೂ ಹೆಂಡತಿ ಇಲ್ವಾ? ಒಟ್ಟಾರೆಯಾಗಿ ನಮ್ಮಿಬ್ಬರ ಜೋಡಿ ಒಳ್ಳೆದಾಯ್ತು. ನನಗೂ ಹೆಂಡತಿ ಇಲ್ಲ, ನಿಮ್ಮ ಹೆಂಡತಿ ಇಲ್ಲ. ಏನು ಹಾಗೆ ಅಂತ ಬರ್ತಿದ್ಯಾ? ನಿನ್ನ ಮಾತು ಕೇಳಿದಾಗ ಆಶ್ಚರ್ಯ ಅನಿಸ್ತದೆ. ಅಂದ್ರೆ ಈಗ ನಾವಿಬ್ಬರು ಸಮಾನ ದುಃಖಿಗಳು ಅಂತ ನೀನು ಹೇಳುದು. ನೀನು ಹೆಂಡತಿಯನ್ನ ಕ್ಷಣ ಮಾತ್ರದಲ್ಲಿ ಕಳೆದುಕೊಂಡವು. ಏನ್ ಮಾಡೋಣ? ಸತಿ ನನ್ನೊಟ್ಟಿಗೆ ಇರಬೇಕಿತ್ತು. ನಾವಿಲ್ಲದಿರುವಂತಹ ಸಮಯವನ್ನು ನೋಡಿ ಅವಳನ್ನು ಅಪಹರಿಸಿದ್ದಾರೆ. ನಾವಿಬ್ರು ಒಂದೇ ಅಂತ ನೀನು ತಿಳಿಯುವುದು ಬೇಡ ಅಲ್ವಾ? ಅಲ್ಲಪ್ಪ, ನನಗೂ ಹೇಳ್ತಿಲ್ಲ, ನಿಮಗೂ ಹೇಳ್ತಿಲ್ಲ. ಇಲ್ಲ, ಇಲ್ಲಿ ಬಹಳ ವ್ಯತ್ಯಾಸ ಉಂಟು. ಕಳೆದುಕೊಂಡದ್ದು ಒಂದೇ ಹೌದು, ವಿಷಯಗಳ ಬದಲಾವಣೆ ಉಂಟು. ನೀನು ಯಾವ ರೀತಿಯಾಗಿ ಕಳೆದುಕೊಂಡವನು? ಇವಾಗ ನನ್ನ ಕಣ್ಣೆದುರಿನಲ್ಲಿ ಅಲ್ವಾ ನನ್ನ ಹೆಂಡತಿ, ನಿನ್ನ ಕಣ್ಣೆದುರಿನಲ್ಲಿಯೇ ನಿನ್ನ ಅಣ್ಣ ಬಂದು ನಿನ್ನ ಹೆಂಡತಿಯ ರಟ್ಟಿಗೆ ಕೈ ಇಟ್ಟು ಎಳಕೊಂಡು ಹೋಗಿದ್ದ. ನಿನ್ನ ಹೆಂಡತಿ ಎಲ್ಲಿದ್ದಾಳೆ ಅನ್ನೋದು ನಿನಗೂ ಗೊತ್ತುಂಟು. ಅಯ್ಯೋ ಕಣ್ಣೆ ಕಾಣ್ತಾಳೆ. ಹೋಗಿ ಬಿಡಿಸಿದಿರುವ ಸಾಮರ್ಥ್ಯ ನಿನಗೆ ಉಂಟ? ಅದಿಲ್ಲ. ಹಾಗಿದ್ರೆ ರಾವಣ ನನ್ನ ಹೆಂಡತಿಯನ್ನ ಕದ್ದೊಯ್ದ. ಒಳಗಿದ್ದು ಹೊರಗೆ ಬರುವುದಿಲ್ಲ ಅಲ್ವಾ? ನನ್ನ ಹೆಂಡತಿಯನ್ನ ರಾವಣ ಕದ್ದೊಯ್ದ. ಹಾಗೆ ಕಣ್ಣಾರೆ ಕಂಡರೆ ಬಿಡುವೇನೆ ಸೀತೆಯ. ನನ್ನ ಕಣ್ಣೆದುರಿಗೆ ಕಂಡದ್ದೇ ಹೌದು ಅಂತಾಗಿದ್ರೆ ಎಳೆದುಕೊಂಡು ಹೋಗುವುದಿರಲಿ, ಅವಳ ಸುತ್ತಮುತ್ತ ಸುಳಿದಾಡುವುದಕ್ಕೂ ಅವಕಾಶವನ್ನು ನಾನು ಕೊಡ್ತಿರ್ಲಿಲ್ಲ. ಅಂದ್ರೆ ವ್ಯತ್ಯಾಸಗಳು ಅಂತ ಹೇಳ್ತಾರೆ. ಅಂದ್ರೆ ಈ ಬಾವಿಯಲ್ಲಿ ಬೀಳುವುದಕ್ಕೂ ಬಿದ್ದವನನ್ನ ಹೇಳಿಯ ಕಾಪಾಡುವುದಕ್ಕೂ ಕಾಣುವುದಕ್ಕೂ ಒಂದೇ ರೀತಿಯ ಕಣ್ಣು ವ್ಯತ್ಯಾಸ ಉಂಟು ಅಂತ. ಬಾವಿಯಲ್ಲಿ ಬಿದ್ದವನನ್ನು ಹೋಗಿ ಮತ್ತೊಬ್ಬ ಎತ್ಕೊಂಡು ಬರುವುದಕ್ಕೆ ಹೋಗ್ತಾರಂತಾದ್ರೆ ಇಬ್ರು ಮೈಯು ಮದ್ದೆ ಆಗಿದೆ ಎನ್ನುವುದರ ಅರ್ಥ ಇಬ್ರು ಬಾವಿಯಲ್ಲಿ ಬಿದ್ದವರು ಅಂತ ಅಲ್ಲ. ಒಬ್ಬೊಬ್ಬರನ್ನು ಎತ್ಕೊಳ್ಳಿಕ್ಕೆ ಬಂದು ಹೋದವನು ಮೈಯು ಮದ್ದೆ ಆಗ್ತದೆ. ನನಗೆ ಇತ್ತೀಚೆಗೆ ಒಂದೇ ವಾತಾವರಣದಲ್ಲಿ ಇದ್ದು ನನಗೆಲ್ಲ ಒಂದೇ ರೀತಿ ಕಾಣ್ತದೆ. ಸ್ಥೂಲ ನೋಟ, ಸೂಕ್ಷ್ಮ ನೋಟ ಇವೇ ಇಲ್ಲ. ಅಂದ್ರೆ ನೀನು ಕೊನೆಯದಾಗಿ ಕೇಳಿದ್ದೇನು ಅಂದ್ರೆ ಬಾವಿಯಿಂದ ಇಂಥದ್ದೊಂದು ನೋವಿಗೆ ಒಳಗಾದವ ನೀನು. ರಕ್ಷಣಾರ್ಥಿಯಾಗಿ ಯಾರನ್ನೇ ಆಶ್ರಯಿಸಿದ್ರು ನಿನ್ನ ಪಾಲಿಗೆ ರಕ್ಷಣೆ ಎನ್ನುವುದು ಇಲ್ಲದೆ ಹೋಯ್ತು. ನ್ಯಾಯವನ್ನು ದೊರಕಿಸಿಕೊಳ್ಳುವಲ್ಲಿ ಅಸಾಧ್ಯನಾಗಿ ನಿಂತೆ. ನೆಲನೋಟಕನಾಗಿದ್ದಿ, ಹೋರಾಟ ಮಾಡುವ ಚೈತನ್ಯವನ್ನು ಕಳೆದುಕೊಂಡಿದ್ದಿ. ಈಗ ಹಾಗಿದ್ರೆ ನಿನಗೆ ನನಗೆ ಇರುವ ವ್ಯತ್ಯಾಸ ಹೀಗೆ ಅಂತಾದ್ರೆ ಅಂಥ ಕಾರ್ಯ ಮಾಡಿದ ವ್ಯಕ್ತಿಯನ್ನು ನಾನು ಹೋಗಿ ನಿಗ್ರಹಿಸ್ತೇನೆ ಅಂತ ಅದಕ್ಕೂ ನನಗುಂಟು. ಆದ್ರೆ ಸೀತೆಯಲ್ಲಿದ್ದಾಳೆ ಅನ್ನೋದು ನನಗೆ ಗೊತ್ತಿಲ್ಲ. ಗೊತ್ತಿದ್ದದ್ದೇ ಹೋದಂತಾದ್ರೆ ಇಷ್ಟೊತ್ತಿಗೆ ಪ್ರಕರಣವನ್ನು ನಾನು ಮುಗಿಸ್ತಾ ಇದ್ದೋ ಏನು? ಅದು ಬಿಡು. ಈಗ ನೀನು ಹೇಳಿದ್ಯಲ್ಲ ಅಣ್ಣನಿಂದ ಇಂಥ ನೋವಿಗೆ ಒಳಗಾದೆ ಅಂತ. ಅಣ್ಣನನ್ನು ನಿಗ್ರಹಿಸುವಲ್ಲಿ ಯಾರಿಂದಲೂ ಆಗುವುದಿಲ್ಲ ಅಂತ ತಿಳಿಯುವುದು ಬೇಡ.
ಆಗುವುದಿಲ್ಲ ಎನ್ನುವ ಹಾಗೆ ನೀನು ಭಾವಿಸುವುದೇ ಬೇಡ. ಬಂದಾಗಲೇ ನೀನು ಹೇಳಿದ್ದೇನು, ಸೂರ್ಯವಂಶದವರು ಮಾಡುವ ಕಾರ್ಯ ಎನ್ನುವುದು ನ್ಯಾಯಯುತವಾಗಿರುತ್ತದೆ. ಒಂದು ಕಾರ್ಯದಲ್ಲಿ ಮುನ್ನುಗ್ಗಿದ್ರು ಅಂತಾದ್ರೆ ಅದರಲ್ಲಿ ಸಾಧನೆಯನ್ನ ಸಾಧಿಸಿಯೇ ತಿಳಿದು ಬರುವವರು. ನ್ಯಾಯ ತೀರ್ಮಾನವನ್ನು ಕೊಡುವಾಗ ನಮ್ಮವರು ಹೊರಗಿನವರು ಎನ್ನುವಂತಹ ಭೇದವನ್ನ ನೋಡದೆ ನ್ಯಾಯ ಎಲ್ಲುಂಟೋ ಅದಕ್ಕೆ ಜಯವಾಗುವ ಹಾಗೆ ಮಾಡ್ತಾರೆ. ನೀನು ನೋವಿಗೆ ಒಳಗಾದ, ಹೆಂಡತಿಯನ್ನ ಕಳೆದುಕೊಳ್ಳಬೇಕೆನ್ನುವಂತಹ ಆಸೆ ಇದ್ರೂ ಸಹ ಪ್ರತಿಭಟಿಸಿ ನಿಲ್ಲುವಲ್ಲಿ ನೀನು ಅಸಾಧ್ಯನಾಗಿದ್ದೆ. ಇದು ನನ್ನಲ್ಲಿರುವಂತಹ ಬಾಣಗಳು ಸಜೀವವಾದಂತಹ ಶರಗಳು, ಇದನ್ನು ಅಭಿಮಂತ್ರಿಸಿ ನಾನು ಪ್ರಯೋಗಿಸಿದೆ ಅಂತಾದ್ರೆ ನಾನು ಏನು ಸಂಕಲ್ಪಿಸಿದ್ದೇನೆ ಅದು ಈಡೇರಿ ಆಮೇಲೆ ಶುದ್ಧವಾಗಿ ಬಂದು ನನ್ನ ಬತ್ತಳಿಕೆಯನ್ನು ಸೇರ್ತದೆ. ಅಂತ ವಿಶೇಷವಾದಂತಹ ಬಾಣಗಳು ವಿಶ್ವಾಮಿತ್ರರಿಂದ ದತ್ತವಾದ ಅಂತಹ ಬಾಣಗಳನ್ನು ನಾನು ಪ್ರಯೋಗಿಸುವಲ್ಲಿ ಮನ ಮಾಡಿದೆ ಅಂತ ಎಂತ ಅಸಾಧ್ಯವಾದಂತಹ ಕಾರ್ಯವನ್ನು ಮಾಡಿ ಪೂರೈಸಬಲ್ಲಂತ ಸಾಮರ್ಥ್ಯ ನನಗೂ. ಅಂದ್ರೆ ನನ್ನ ವಿಷಯದಲ್ಲಿ ಈ ಒಂದು ಬಾಣವನ್ನು ಅಭಿಮಂತ್ರಿಸಿ ಸಂಕಲ್ಪಿಸಿ ನಾನು ಬಿಟ್ಟೆ ಅಂತಾದ್ರೆ ಈ ಬಾಣ ಇಲ್ಲಿಂದ ಹೊರಟು ನಿನ್ನಣ್ಣ ವಾಲಿಯನ್ನ ಕೊಂದು ಶುದ್ಧವಾಗಿ ಪುನಃ ಬಂದು ನನ್ನ ಬತ್ತಳಿಕೆಯನ್ನ ಸೇರ್ತದೆ. ಅಂದ್ರೆ ನನ್ನ ಅಣ್ಣನನ್ನ ನಿನ್ನ ಅಣ್ಣನನ್ನ ಕೊಂದು ನಿನ್ನ ಹೆಂಡತಿ ರುಮೆಯನ್ನ ಬಿಡಿಸಿ ತರುವ ಹೊಣೆಗಾರಿಕೆ ಸತಿ ರುಮೆಯ ಬಿಡಿಸಿ
ಅಲ್ಲ, ಎಷ್ಟು ಸಾವಿರ ವರ್ಷ ಕಳೆದಿತ್ತು. ಅಮ್ಮಮ್ಮ, ಇದು ಬಂದಿಲ್ಲ. ಓಡಿ 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 ಅಮ್ಮಮ್ಮ ಅಮ್ಮಮ್ಮ ಇದು ಮಾತ್ರ ಗೊತ್ತಾಯ್ತು. ಆದ್ರೆ ಇವತ್ತು ನಿನ್ನ ಬಾಯಿಂದ ಬಂದಂತಹ ಮಾತುಗಳು ಮನಸ್ಸು ಹಗುರಾಗಿ ಸುಗ್ರೀವನ ಬದುಕಿನ ಮುತ್ತುಗಳು ವಾಲಿಯನ್ನ ಕೊಂದೆ, ನಿನ್ನ ಮಡದೆ ರುಮೆಯನ್ನ ಬಿಡಿಸಿದಂತೆ. ರಾಮ, ಕಲ್ಪನೆಯಲ್ಲಿ ಇಷ್ಟು ಸುಖ ಉಂಟು. ಎಲ್ಲಿಯಾದ್ರೂ ನನ್ನ ಕಣ್ಣೆದುರಿನಿಂದ ನನ್ನ ಒಟ್ಟಿಗೆ ನಾನು ಹಿಡಿದಿದ್ರೆ ಇನ್ನೆಂತ ಸುಖ ಇರ್ತಿತ್ತು. ರಾಮ, ಕಲ್ಪನೆಯ ವಾಸ್ತವವಾಗುವ ಕಾರಣದಲ್ಲಿ ಅಪ್ಪಪ್ಪ, ನಿನ್ನ ನೋಡಿ ನನಗೆ ಆ ಸಮಾಧಾನ ಆಗ್ತಾ ಉಂಟು. ಪ್ರಭು, ಒಂದು ವೇಳೆ ನೀನಾಡಿದ ಮಾತಿನ ಪ್ರಕಾರವಾಗಿ ನನ್ನ ಮಡದಿಯನ್ನು ನೀನು ನನಗೆ ಬಿಡಿಸಿಕೊಟ್ಟಿರುತ್ತಾರೆ. ಓ ದೂರದಲ್ಲಿ ಉಂಟಲ್ಲ, ಮಂದಿನ ಮರಕ್ಕೆ ಹಾರಾಡ್ತಾ ಇದ್ದಾರಲ್ಲ ಅವರೆಲ್ಲ ವಾನರರು, ನಮ್ಮ ಜಾತಿ ಬಂದರು ಇಲ್ಲೂ ಇದ್ದಾರೆ. ನಾನು ಸೇರ್ತಾ ಇದ್ದೇನೆ ಅನುಕೂಲಕ್ಕೆ. ಹೌದು, ಅವರಿಗೆ ಅನುಕೂಲಕ್ಕಲ್ಲ. ಆ ಪಕ್ಷ ಬಿಟ್ಟು ಇಲ್ಲಿ ಬಂದಿದೆ. ಹಾಗಲ್ಲ, ಪಕ್ಷ ಇದು ಧರ್ಮದ ಪಕ್ಷ ಅಂತ ಇಲ್ಲಿದ್ದಾರೆ. 4 ಜನ ಇದ್ದೇವೆ. ಒಬ್ಬರು ಸಾಮಾನ್ಯದವರು, ವಾನರೇಶ್ವರ ನಾನೇ ಕೊಟ್ಟದ್ದು. ಯಾಕೆ ನಾನು ದೊಡ್ಡ ಆಗ್ಬೇಕು ಅಂತ ಆದ್ರೆ ನನ್ನೊಟ್ಟಿಗಿದ್ದವರು ದೊಡ್ಡ ಆಗ್ಬೇಕು. ಅವರೆಲ್ಲ ಸಾಮಾನ್ಯ ವಾನರರಾದ್ರೆ ನಾನು ಸಾಮಾನ್ಯ ವಾನರ ನಡುವೆ ಇದ್ದಾಗ ಅದಕ್ಕಾಗಿ ಅವರೆಲ್ಲ ವಾನರೇಶ್ವರರಾದ್ರು ಅಂತ ಆದ್ರೆ ನಾನು ಅವರಿಗೆ ನಾಯಕ ಆದೆ ಅಂತ ಆದ್ರೆ ನಾ ದೊಡ್ಡ ಬಂದ ಆಗುದಿಲ್ಲ. ಅದಕ್ಕಾಗಿ ಈಶ್ವರ ಪದವಿಯನ್ನು ಕೊಟ್ಟುಕೊಂಡೆ ಅಂತ ಅನುಕೂಲ ಆಗ್ತದೆ. ಸಾಮಾನ್ಯ ಮಂಗನಾಗಬಾರ್ದು ಎನ್ನುವ ಕಾರಣಕ್ಕಾಗಿ ಉಳಿದವರಿಗೆ ಮೊದಲ ಸ್ಥಾನ ಒಂದು ಸ್ಥಾನ ಕೊಟ್ಟು ನಾ ರಾಜ ಆಗ್ತಿದ್ದೆ. ಈಗೇನಾಗ್ತದೆ ಗೊತ್ತಾ? 4 ಜನರಲ್ಲಿ ನೀನೊಬ್ಬ, ನಾನು ನಾಯಕ. ಎಲ್ಲಿಗಾದ್ರೂ ನಮ್ಮ ಅಣ್ಣ ಇಲ್ಲ ಅಂತ ಆದ್ರೆ 77 ಕಪ್ಪಿನ ಕೋಟಿ ಕಪ್ಪಿನ ಆಯ್ತು. 77 ಮಂದಿ. 77 ಕೋಟಿ ಕಪ್ಪಿನ ಆಯ್ತು. ಸಾಮಾನ್ಯ ಕಪ್ಪಿಗಳಿಗೆ ಆಯ್ತು. 18 ಬುಧವಾರ. ಬುಧವಾರ ಹೌದು, ದೊಡ್ಡದುಂಟು. ಆ ಎಲ್ಲ ದೊಡ್ಡ ನಾಯಕ ನಾನು ನಾಯಕನಾದಕ್ಕೆ ನಮ್ಮವರೆಲ್ಲರನ್ನ ಕೂಡಿಕೊಂಡು ನಿನ್ನ ಸೇವೆಯನ್ನು ಮಾಡ್ತೇನೆ. ಹೇಗೆ ಹೇಗೆ ನೀನು ಕಳೆದುಕೊಂಡಂತಹ ಒಳಗಿನ ನೀನು ತಿರುಗಿ ಪಡೆಯುವುದಕ್ಕೆ ಬೇಕಾಗಿ ನಾವು ಸೇವಾ ಕಾರ್ಯವನ್ನು ಮಾಡ್ತೇವೆ. ಇಷ್ಟಕ್ಕೆ ನೀನು ಸಿದ್ಧನಾಗ ನೋಡು. ನೀನು ಆಸೆ ಪಟ್ಟ ಪ್ರಕಾರವಾಗಿ ನಿನ್ನ ನೋವು ಶಮನವಾಗುವುದಕ್ಕೆ ಇದು ಸರಿಯಾದಂತ ಕಾಲ ಎನ್ನುವುದನ್ನು ನಾನೇ ಸೂಚಿಸಿ ಆಗಿ ಮಾತು ಕೊಟ್ಟಾಗಿ ಹೇಳಿದ್ದೆ ಬರುವಂತ ಅಗ್ನಿಯನ್ನು ತಂದಿದ್ದಾರೆ. ಆ ಕಡೆ ಈ ಕಡೆ ಇರುವಂತ ಕಟ್ಟಿಗೆಗಳನ್ನೆಲ್ಲ ಹೊತ್ತಿಕೊಂಡು ಹೌದು, ಅಗ್ನಿಯನ್ನು ತಂದದ್ದು ಮಾತ್ರ ಅಲ್ಲ, ನಿಂಬೀರವರ ನಡುವಿನಲ್ಲಿ ತುಳಿಯ ಯುದ್ಧದ್ದು ಆಗಬೇಕು ಅಂತ ಹೇಳಿದ್ದಾರೆ. ನಾವು ಒಪ್ಪಿದ್ದೇವೆ. ನನಗೆ ಒಮ್ಮೆ ಆಶ್ಚರ್ಯ ಆಯಿತು. ಇಷ್ಟೆಲ್ಲ ಕಟ್ಟಿಗೆ ಒಟ್ಟಾಕಿ ಬೆಂಕಿ ಹಾಕಿದ್ದು ಯಾಕಿತ್ತು? ಕೈಯಲ್ಲೇ ಅಗ್ನಿ ಇರ್ತದೆ, ಆ ಕೈ ಮೇಲೆ ಕೈ ಇಟ್ಟು ಸಾಕಿತ್ತಲ್ಲ ಅಂತ ಬಂಧಿಸಿದ್ರು. ಆಮೇಲೆ ಕೂತು ನನಗೆ ಮನುಷ್ಯನ ಕೈಯಲ್ಲಿ ಅಗ್ನಿ ಉಂಟು ಅಂತ ಹೇಳಿದ ಒಬ್ಬಾತನು ಮಗನ ಕೈಯಲ್ಲಿಯೂ ಅಗ್ನಿ ಇರ್ತದೆ ಅಂತ ಹೇಳಿಲ್ಲಲ್ಲ. ನಾನು ಜಾತಿಯಲ್ಲಿ ಬಂದಾಗ ಹಾಗಾಗಿ ಪ್ರತ್ಯಕ್ಷ ಅಗ್ನಿಯಲ್ಲಿ ಅವರು ತಂದಿದ್ದಾರೆ. ಶಾಶ್ವತವಾಗಿ ಉಳಿಯುವಂಥದ್ದು. ಅಂದ್ರೆ ಈ ಕ್ಷಣದಿಂದ ಮೊದಲು ನಿನ್ನ ಮಿತ್ರ ನನ್ನ ಮಿತ್ರ, ನಿನ್ನ ಶತ್ರು ನನ್ನ ಶತ್ರು, ಹೀಗೆ ಕ್ರಿಯಾಗಿ ಅಷ್ಟೇ ಅಲ್ಲ. ಒಂದು ಗಂಟೆನ ತಂದು ಕೊಟ್ಟಿದ್ದಾರೆ. ಅಂದ್ರೆ ಒಂದು ದಿವಸ ಆಕಸ್ಮಿಕವಾಗಿ ಋಷ್ಯಮುಖದಲ್ಲಿ ಒಂದು ಗಂಟು ತೆರೆದು ನೋಡಿದಾಗ ಒಂದು ಹೆಣ್ಣಿನ ಆಭರಣಗಳು ನಮಗೆ ಯಾಕೆಂತ ಹಾಗೆ ಒಂದು ಒದಗಿಸಿದ್ದಾಗಿ ನೀವು ನಿಮ್ಮ ಮಡದಿಯ ಕುರಿತಾಗಿ ಹೇಳಿದಾಗ ನಿಮಗೆ ಸಂಬಂಧಿಸಿದ್ದಾಗಿರ್ಬೋದು ಅಂತ ತಂದದ್ದು. ನೋಡುವ ಲಕ್ಷ್ಮಣ, ಅಣ್ಣ, ಮೊದಲು ನೀನು ಹುಟ್ಟಿಸ ಬಂದೆ. ಅಣ್ಣ, ಕಾಲಿನ ಗೆಜ್ಜೆಯನ್ನು ಕಂಡಾಗ ಅರ್ಥ ಆಯಿತು ನನ್ನ ತಾಯಿ ಚಿಂತೆಯಂತೆ. ಸುಗ್ರೀವ, ಅದನ್ನ ಈಗ ನನ್ನ ಭಕ್ತಿನಲ್ಲಿ ಇರಿಸಿಕೊಳ್ಳುವವನಲ್ಲ. ನಾನು ಇಲ್ಲದಿರುವಂತಹ ಭಕ್ತಿನಲ್ಲಿ ಮೋಸದಿಂದಲಾಗಿ ಅವಳನ್ನು ಕದ್ದೊಯ್ದಿದ್ದಾರೆ. ಅವಳನ್ನ ಪುನಃ ಪಡೆದುಕೊಂಡು ಬರುವ ತನಕ ಇದು ನಿನ್ನಲ್ಲಿಯೇ ಭದ್ರವಾಗಿದೆ. ಸ್ವಲ್ಪ ಜಾಗ್ರತೆ ಆಯ್ತಾ? ದೇವ್ರೆ, ಈಗ ನೀನು ಮಾತು ಕೊಟ್ಟ ಹಾಗಾಯ್ತು, ನಾನು ಮಾತು ಕೊಟ್ಟಾಯ್ತು, ಎಲ್ಲ ನಿನ್ನಲ್ಲಿಗೆ ಆದಾಗ ಆಯ್ತಲ್ಲ. ಇಷ್ಟೆಲ್ಲ ಅನುಕೂಲ ಆದ್ಮೇಲೆ ಮತ್ತೆ ನೀನು ಯಾಕೆ ಗೆಲ್ಲುವುದು? ಅದು ಕೆಲಸ ಮಾಡಿ. ಇದೇ ಸರಿಯಾದ ಸಮಯ. ನಿನ್ನ ಅಣ್ಣನನ್ನ ಹೋರಾಟಕ್ಕೆ ಕರೆ ಏನು ಅಂತ ನಾನು ರಾಘವ
ಒಂದು ಒಳವನ್ನು ಸಗಸದಿಂದ ಎತ್ತುವನು ಇಂದು ನೀನೆತ್ತಿದರೆ ಸಂದೇಹ ಹೋಗಿ ಇಂದು ನೀನೆತ್ತಿದರೆ ಸಂದೇಹ ಹೋಗಿ ಬಳಿಗೊಂದು ಮನದಿಂದ ನೀರೆಂದು ಬೇಡಿದನು ಹೆಂಡತಿಯನ್ನು ನಾನು ಪಡೆಯಬೇಕು. ಈ ಉತ್ಸಾಹದಲ್ಲಿ ನೀನು ಹೇಳಿದ್ದೇನೆ. ಕರೆಯುವುದನ್ನು ಬಿಟ್ಟು ಮತ್ತೆ ಪುನಃ ಮುಂದೆ ಹೊರಟಿದ್ದೀನಿ. ಹೊರಟು 2 ಹೆಜ್ಜೆ ಇಟ್ಟ ಮೇಲೆ ಗೊತ್ತಾಯಿತು ಏನು ಕಾಲಿಡುವುದಕ್ಕಿಂತ ಪೂರ್ವದಲ್ಲಿ ಕಣ್ಣಿಡ್ಬೇಕು. ಮಾತುಂಟು ಪ್ರಾಜ್ಞರಾದವರು ಮಾಡುವ ಕಾರ್ಯವೇ ಅಂತ ಎಲ್ಲಿ ಆದರೂ ನಾವು ಈ ವ್ಯವಹಾರದಲ್ಲಿ ತಪ್ಪಿದ ಹಾಗಾಗಿಬಿಟ್ಟಿದ್ದೇವೆ. ಅಂದ್ರೆ ನಮ್ಮಿಬ್ಬರ ನಡುವೆ ತುಗಾರಿ ಮಿತ್ರತ್ವವಾಗಿದೆ. ಈ ಕಾಲಕ್ಕೆ ನಿನ್ನ ರಕ್ಷಣೆಯ ಹೊಣೆ ನನಗೆ ನಿನ್ನ ರಕ್ಷಣೆಯ ಹೊಣೆಯು ನನಗೆ ನನ್ನ ಮಿತ್ರದಿಂದ ಮಿತ್ರ ಅಲ್ವಾ ಎಂಬಲ್ಲಿಗೆ ಎಲ್ಲಿಯಾದರೂ ವಾಲೆಯನ್ನು ನೀನು ಉಟ್ಕೊಳ್ತೀಯ ಅಂತ ನಾನು ಉಟ್ಕೊಳ್ತೇನೆ. ನನ್ನ ಅಣ್ಣ ಸಿಟ್ಟು ಮಾಡಿಕೊಂಡು ನಿನ್ನ ಮೇಲೆ ತನ್ನ ಬಲವನ್ನು ಪ್ರಯೋಗಿಸುವುದಕ್ಕೆ ಮುಂದಾಗಿ ನಿನಗೇನಾದರೂ ಆಗಿದೆ ಶಂಕೆ ಶಂಕೆ. ಈ ಶಂಕೆ ಬರುವರೇ ಕಾರಣ ಅಲ್ಲ ಅಂಥದ್ದೊಂದು ಸಮಸ್ಯೆ ಬರುವುದೇ ಕಾರಣ ನಮ್ಮ ಅಣ್ಣನ ಕೆಲಸಗಳು ನೋಡಿದ್ರು. ಹಾಗಾಗಿ ನಮ್ಮ ಅಣ್ಣ ತೋರಿಸಿದ ಕೆಲವು ಸಾಧನೆಗಳನ್ನು ಸಾಹಸವನ್ನು ನೀನು ಮಾಡಿ ತೋರಿಸಿ ನನಗೆ ಸಮಾಧಾನ ಧೈರ್ಯ. ಅಣ್ಣನ ಸಾಹಸವನ್ನು ನೀನು ಕಂಡ ಹೌದು ನನ್ನ ಸಾಹಸದ ಕುರಿತಾಗಿ ಕೇಳಿದವನಲ್ಲ ಕೇಳಿದ್ದೆ ನೋಡಿದವನ ನೋಡಿ. ಹಾಗಾಗಿ ಮಿತ್ರತ್ವಕ್ಕೆ ಒಳಪಟ್ಟವನಾಗಿ ನಿನಗೆ ನಾನು ಆಗಲೇ ಇರುವಂತಹ ಸಂದೇಶ ಅಂದ್ರೆ ಮತ್ತೇನಲ್ಲ ಓದೊಂದು ಕಾಡ್ತಾ ಉಂಟಲ್ಲ. ಈಗ ನಿನ್ನ ಸಮಾಧಾನಕ್ಕೆ ಬೇಕಾ ಹೌದು ಅಂದ್ರೆ ಅಂಥದ್ದೊಂದು ಸಾಹಸವನ್ನು ನಾನು ಪ್ರಕಟಪಡಿಸಿದೆ ಅಂತಾದ್ರೆ ದೃಢವಾದಂಥ ನಂಬಿಕೆ ಖಂಡಿತವಾಗಿ ಓದೊಂದು ಕಾಡ್ತಾ ಉಂಟಲ್ಲ ಅದು ಅಟ್ಟೆ 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 ಅದು ಸಾಮಾನ್ಯವಾದ ಅಟ್ಟೆ ಅಲ್ಲ. ಅಂದ್ರೆ ಹೇಳಿದ್ದಲ್ಲ ದುಂದುಬಿಯನ್ನು ನಮ್ಮ ಅಣ್ಣ ಕೊಂದಿದ್ದಾನೆ ಅದೇ ದುಂದುಬಿ ಆಗ್ತದೆ ಅದನ್ನ ನಮ್ಮ ಅಣ್ಣ ಪ್ರತಿನಿತ್ಯವೂ ಬೆಳಗಿನ ಸಂದರ್ಭದಲ್ಲಿ ಬಂದು ಅಂದ್ರೆ ನನ್ನ ವ್ಯಾಯಾಮಕ್ಕೆ ಅದನ್ನು ಬಳಸಿಕೊಳ್ಳ ನನ್ನ ಮೊಳಕಾಲು ಪರ್ಯಂತರವಾಗಿ ಮಾತ್ರ ಅವನನ್ನು ಎತ್ತಿದ್ದಾನೆ. ಅಂಥದ್ದೊಂದು ಬಲವನ್ನು ನಮ್ಮ ಅಣ್ಣ ತೋರಿಸ್ತಾರೆ. ಸಂದೇಹ ಹುಟ್ಟಬಹುದು. ಬದುಕಿರುವಂತಹ ದುಂದುಬಿಯ ಕೊಂಬನ್ನ ಹಿಡಿದು ಗರ 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 ತಿರುಗಿಸಿ ಮಾಡಿದಂತಹ ಮಾರಿಗೆ ಸತ್ತ ಎಳುವಿನ ಹಂದರವನ್ನು ಎತ್ತಲಿಕ್ಕೆ ಆಗುವುದಿಲ್ಲ. ಮೊಣಕಾಲವರೆಗೆ ಮಾತ್ರ ಎತ್ತಲಿಕ್ಕೆ ಆಗ್ತದೆ. ಏನು ನಮ್ಮ ಅಣ್ಣನಿಗೆ ವರ ವಿಶೇಷವಾಗಿ ಯಾವುದು ಗೊತ್ತಾ? ಅವ ಕಾಂಚನ ಮಾಲೆಯನ್ನು ಧರಿಸಿದಾಗ ಎದುರಿಗಿದ್ದವರ ಅರ್ಧ ಬಲ ನಮ್ಮ ಅಣ್ಣನಿಗೆ ಸತ್ತ ಹೆಣದ ಬಲ ಬರ್ತದೆ. ಅಂದ್ರೆ ಜೀವಂತ ಇದ್ದಾಗ ನಮ್ಮ ಅಣ್ಣನಿಗೆ ಬಲ ಸತ್ತ ಅಂತರದ ಎದುರಿಗಿಲ್ಲ. ಆದ್ರೆ ಆ ಅಡ್ಡಿಯಷ್ಟು ಬಲ ಉಂಟು. ಅದನ್ನು ಎತ್ತಾರೆ. ಅದನ್ನು ನೀವು ಸ್ವಲ್ಪ ಜೊತೆಗೆ ಕಾಣ್ತ ಉಂಟಲ್ಲ 7 ವೃಕ್ಷಗಳು ಸಪ್ತ ತಾಳ ವೃಕ್ಷಗಳು. ಅಂದ್ರೆ ಅದನ್ನು ಪ್ರತಿನಿತ್ಯವೂ ನಮ್ಮ ಅಣ್ಣ ಆಗೊಮ್ಮೆ ಈಗೊಮ್ಮೆ ಬಂದು ಬಾಡುತ್ತಾರೆ. ಆ ಮರದ ಎಲೆಗಳನ್ನು ಬರೇ ತೋರ್ ಸಾಮರ್ಥ್ಯ ಅಷ್ಟೇ ಅಲ್ಲ, ಈಗಾರಿಕೆ ನಮ್ಮ ಅಣ್ಣಿಗೆ ಕೊಟ್ಟಿದ್ದೆ ಹೋದದ್ದೇ ಇಲ್ಲ. ಏನ್ ಬೇಕಿದ್ದು ಕೊಡ್ತಾರೆ. ಅವ್ರು ಅಷ್ಟು ಸಾಮರ್ಥ್ಯ ಅಂತ. ಹೌದು. ಹಾಗಾಗಿ ಅಂಥದ್ದೊಂದು ಸಾಧನೆಯನ್ನು ನೀನು ಮಾಡಿ ತೋರಿಸಿ. ನಿನಗೆ ಮನಸ್ಸಿನಲ್ಲಿ ಯಾವ ಶಕ್ತಿಯೂ ಮೂಡಬಾರದು. ಅಣ್ಣ ಮಾಡುವಂತ ಸಾಹಸ ಇಂಥದ್ದೇನುವುದನ್ನು ತೋರಿಸಿಕೊಟ್ಟಿಯಲ್ಲ, ಅದು ನೋಡ್ಬೇಕು ಅಂತಾನೆ ನನ್ನಲ್ಲಿ ಆಗುವುದಿಲ್ಲ ಅಂತ ಬೇಡ. ಅಟ್ಟೆ ಎತ್ತುವುದಲ್ಲ, ನನ್ನ ಎಡಗಾಲಿನಿಂದ ಅಟ್ಟೆ ಎಷ್ಟು ಎಷ್ಟು ಗಟ್ಟಿ ಕೇಳಪ್ಪ. ನಿಮ್ಮೂರಲ್ಲೇ 3 ಅಂದ್ರಪ್ಪ. 7 3 21 ಯೋಜನೆ. 21 ಯೋಜನೆ ಆರಿಸಿದ್ದೆ. ಇನ್ನು ಹೇಗೆ ಹೇಳಿದೆ ನೀನು? ವರ್ತೂಲಾಕಾರದಲ್ಲಿರುವಂತಹ ಇದನ್ನ ನಿನ್ನ ಬಾಣ ಪ್ರಯೋಗದ ಮೂಲಕವಾಗಿ ಅದರ ಕೊಂಬೆಗಳನ್ನು ಕತ್ತರಿಸ್ತೇನೆ.
ಹೇಗೆ ಮಾಡಬಹುದು? ಸರಿ. ಟೊಂಕಾಗಿ ಬೆಳೆದಂತ ವೃಕ್ಷಗಳ ಸಾಲನ್ನು ನೆಟ್ಟಗೆ ಹೇಗೆ ಮಾಡಿದ ರಾಮ? ಕಾರಣ ಬರಗಾಲನ್ನ ಮುಂದಿರಿಸಿ ಭೂಮಿಯನ್ನ ಒತ್ತಿದ ವೃಕ್ಷಗಳು ಸರಳ ರೇಖೆಯಲ್ಲಿ ಬಂದದ್ದು. ಅದು ಹೇಗೆ? ಕಾರಣವು ಏನು? ಬಹಿರೂಪದ ರಕ್ಕಸ ಹ. ಈ ಭೂಮಿಯಡಿಯಲ್ಲಿದ್ದ. ಹೇ? ಅವನ ಮೈ ಮೇಲೆ ಬೆಳೆದಂತೆ ಈ ವೃಕ್ಷ ಅದನ್ನ ಇಷ್ಟು ವರ್ಷ ಹಾವು ಮೈ ಮೇಲೆ ತಿಂತಿದ್ದ. ಅದು ಅಡಿಗಿದ್ದರೆ ಅದನ್ನು ಗೊತ್ತಾಗಿದೆ. ಅದರ ಬಾಲವನ್ನು ಮೆಟ್ಟಿದಾಗ ಸರಳ ರೇಖೆಗೆ ಬಂತು. ಒಂದೇ ಒಂದು ಬಾಣ ಪ್ರಯೋಗದ ಮೂಲಕವಾಗಿ ವೃಕ್ಷಗಳ ತಲೆಯನ್ನು ಕೂಡ ಸಮೇತವಾಗಿ ಬರೀ ಅಷ್ಟೇ ಅಲ್ಲ, ಹಾಗೂ ಇಲ್ಲಿಂದ ಹೋಯ್ತು. ಹೌದಲ್ಲ? ಭಾಳ ಒಳ್ಳೆದಾಯ್ತು. ಬಂತು ಈಗ ಸಮಾಧಾನ ಆಯ್ತು. ನಿನ್ನ ನಂಬುಗೆಗೆ ಬೇಕಾಗಿ ಅನ್ನ ಮಾಡುವಂತ ಸಾಹಸ